ಆಗಮಿಸುತ್ತಾರೆ. ಅವರಿಂದ ಹುಂಡಿ ಕಾಣಿಕೆಯನ್ನು ಸಂಗ್ರಹಿಸುತ್ತೇನೆ. ಅದಕ್ಕೆ ಮುಡಿಪು ಎನ್ನುವ ಹಾಗೆ ಹೆಸರು. ಅಪ್ಪಿತಪ್ಪಿ ಮುಡಿಪಿಗೆ ಮಾತ್ರ ಕೈ ಹಾಕಬಾರದು. ಜೀವನ ಪರ್ಯಂತ ಕಷ್ಟವನ್ನು ಅನುಭವಿಸುವ ಮೊದಲೇ ಎಚ್ಚರಿಕೆ ನನ್ನ ಮಗ ನೋಡಿ. ಅದರಿಂದ ಅರ್ಧ ಭಾಗದಷ್ಟು ಸಮುದ್ರ ರಾಜನ ವರುಣನ ಮೂಲಕವಾಗಿ ಕುಬೇರನ ಭಂಡಾರ ಸಂದಾಯ ಸಾಲ ಮಗನೇ, ನೀನು ಮುಂದೊಂದು ದಿನ ತಿರುಪತಿಯಲ್ಲಿ ತಿಮ್ಮಪ್ಪನಾಗಿ, ಬಾಲಾಜಿಯಾಗಿ, ವೆಂಕಟರಮಣನಾಗಿ ಭಕ್ತರಿಂದ ಪೂಜಿಸಲ್ಪಡುತ್ತೀಯ, ಭಜಿಸಲ್ಪಡುತ್ತೀಯ. ಆದರೂ ಕೂಡ ನಿನ್ನನ್ನು ಇದುವರೆಗೆ ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿ ವಿದ್ಯಾಬುದ್ಧಿಯನ್ನು ಕಲಿಸಿದ ಜನ್ಮ ಕೊಡದಿದ್ದರೂ ನಾನು ಸಾಕು ತಾಯಿಯಲ್ಲೇನು. ನಿನ್ನ ಹೆಸರಿನೊಂದಿಗೆ ನನ್ನ ಹೆಸರನ್ನು ಕೂಡ ಶಾಶ್ವತಗೊಳಿಸ್ತೀಯ ಮಗನೇ. ಪ್ರತಿದಿನ ನಿನ್ನ ಕೆಲಸ ಯಾವುದು? ಬಕುಳ ಮಾಲಿಕೆಯನ್ನು ಮಾಡುವುದು. ಹೌದು, ಅದರಿಂದಲೇ ಲೋಕಮುಖಕ್ಕೆ ಬಕುಳ ಮಾತೆ ಎನ್ನುವ ಕಾಣಿಸಿಕೊಂಡವನು ನೀನು. ಖಂಡಿತ. ತಿರುಪತಿಯಲ್ಲಿ ತಿಮ್ಮಪ್ಪನಾಗಿ ನೆಲೆಗೊಳ್ಳುವಂತ ಸಂದರ್ಭದಲ್ಲಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಹೆಸರಿನ ಮೂಲಕವಾಗಿ ಬಕುಳ ಮಾಲಿಕೆಯನ್ನು ಧರಿಸಿಕೊಳ್ಳುತ್ತೇನೆ. ಬಕುಳ ಮಾಲಿಕೆ ಇರುವಂತಹ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿದ್ರೆ ಅದು ಶ್ರೀನಿವಾಸ ಕಲ್ಯಾಣೋತ್ಸವ ಆಗಿ ಪರಿಣಮಿಸಲಿಕ್ಕೆ ಸಾಧ್ಯ ಉಂಟು. ಒಂದು ವೇಳೆ ಕೊರಳಲ್ಲಿ ಬಕುಳ ಮಾಲಿಕೆ ಇಲ್ಲದಂತ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿದ್ರೆ ಅದು ಖಂಡಿತವಾಗಿ ನೆರೆಸುವುದಕ್ಕೆ ಆಗುವುದಿಲ್ಲ. ಆದುದರಿಂದ ಈ ಪ್ರಪಂಚದಲ್ಲಿ ಸೂರ್ಯ ಚಂದ್ರ ಇರುವಲ್ಲಿವರೆಗೆ ನಿನ್ನ ಹೆಸರನ್ನು ಶಾಶ್ವತವಾಗಿ ಉಳಿಸಿಕೊಡುತ್ತೇನೆ. ಇದು ನಿನ್ನ ಅಪ್ಪಣೆ. ಮನಸ್ಸಿಗೆ ಸಂತೋಷವಾಯಿತು. ಶ್ರೀನಿವಾಸ ಕಲ್ಯಾಣ ಎನ್ನುವಂತ ಪುಣ್ಯ ಕಥೆಯನ್ನು ಈ ಮನೆಯವರು ಆಡುವುದಕ್ಕೆ ಅನುಮತಿ ಕೊಟ್ಟಂತ ಈ ಸರ್ವ ಕುಟುಂಬದವರಿಗೂ, ನಾವು ನಂಬಿಕೊಂಡು ಬಂದಂತ ಆದಿ ಮಹೇಶ್ವರಿಯು, ಅವರು ನಂಬಿಕೊಂಡು ಬಂದ ಸಕಲ ದೇವರುಗಳು ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತನ್ನು ಕರುಣಿಸಲಿ, ಮಾಡುವಂತ ಕೆಲಸದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಎನ್ನುವ ಹಾಗೆ ಪುಣ್ಯವಾದಂತ ಕಥೆಗೆ ಮಂಗಳ ಆಡುವುದಕ್ಕೆ ಭಾಗವತರಿಂದಲೂ ಸರ್ವ ಕುಟುಂಬದವರಿದ್ದು ಅಪ್ಪಣೆ ಆಶಿಸುತ್ತೇವೆ.